ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಆಲ್ರೆಡಿ ವಿಡಿಯೋಸ್ ನೋಡಿರ್ತೀರ, ಒಂದು ಡೀಟೇಲ್ ರಿವ್ಯೂ ಆ್ಯಂಡ್ ಓನರ್ಶಿಪ್ ರಿವ್ಯೂ. ಇವತ್ತು ಬಂದು ಸರ್ವಿಸ್ ಎಕ್ಸ್ಪೀರಿಯನ್ಸ್ ಟಾಟಾ ನೆಕ್ಸಾನ್ ಪ್ಯೂರ್ ಪ್ಲಸ್ ಎಸ್ 2025 ಮಾಡಲ್ನ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಎಷ್ಟಿತ್ತು. ಆಲ್ಮೋಸ್ಟ್ ಈ ಕಾರ್ನ ನಾನು 23,000 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದೀನಿ. ಈ 23,000ಅಲ್ಲಿ ಆಲ್ಮೋಸ್ಟ್ 3 ಪೀರಿಯಾಡಿಕ್ ಸರ್ವಿಸು ಕಂಪ್ಲೀಟ್ ಆಗಿದೆ, ಅದು ಫ್ರೀ ಸರ್ವಿಸಸ್ ಕಂಪ್ಲೀಟ್ ಆಗಿದೆ. ಅದಲ್ಲದೆ ಏನೇನು ಇಶ್ಯೂ ಬಂತು, ಆ ಇಶ್ಯೂಗೆ ಏನು ರೆಸಲ್ಯೂಷನ್ ಸಿಕ್ತು, ಎಲ್ಲನೂ 1 to 1 ನೋಡ್ತಾ ಹೋಗೋಣ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ಆಲ್ರೆಡಿ ನನ್ನ ಹಳೆ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಯಾವ ಕಾರ್ ಕೂಡ ಪರ್ಫೆಕ್ಟ್ ಅಲ್ಲ. ಎಲ್ಲ ಕಾರಲ್ಲೂ ಅದರದೇ ಆದ ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದೇ ಇರ್ತದೆ. ಒಂದು ಪಾಸಿಟಿವ್ ಅಂತ ಇದ್ದ ಕಡೆ ನೆಗೆಟಿವ್ ಇದ್ದೇ ಇರುತ್ತೆ. ಟಾಟಾ ನೆಕ್ಸಾನಲ್ಲಿ ರೈಡ್ ಕ್ವಾಲಿಟಿ, ಸಸ್ಪೆನ್ಷನ್, ಬಿಲ್ಡ್, ಸೇಫ್ಟಿ ಅದೆಲ್ಲ ಬೆಟರ್ ಆಗಿದೆ. ಇನ್ನು ಪ್ರಾಬ್ಲಮ್ಸ್ ಅಂತ ಬಂದರೆ ನಾನು ಫೇಸ್ ಮಾಡೋದು ಏನಪ್ಪ ಅಂತಂದರೆ, ಫಸ್ಟ್ ಟೈಮ್ ನನಗೆ ಏನಪ್ಪ ಇಶ್ಯೂ ಆಯಿತು ಅಂತ, ಕಾರ್ ತಗೊಂಡು ಮೊದಲನೇ ದಿವಸನೇ ರಿವರ್ಸ್ ಗೇರ್ ಬೀಳ್ತಾ ಇರಲಿಲ್ಲ. ಈ ಒಂದು ಫುಲ್ ಕ್ಲಚ್ ಅಪ್ಲೈ ಮಾಡಿ ರಿವರ್ಸ್ ಗೇರ್ ಹಾಕಕ್ಕೆ ಟ್ರೈ ಮಾಡಿದ್ರು ನನಗೆ ಒಂಥರ ಗೇರ್ ನಾಯ್ಸ್ ಬರುತ್ತಲ್ಲ, ಗೇರ್ದು ಟೀಚ್ ರಬ್ಬಾದಾಗ ನಾಯ್ಸ್ ಬರುತ್ತಲ್ಲ, ಅಥವಾ ನಾಯ್ಸ್ ಬರ್ತಾ ಇತ್ತು. ನಾನು ಸಡನ್ಲಿ ಡೀಲರ್ಸ್ ಕಾಲ್ ಮಾಡಿದೆ, ಯಾರು ನನ್ನ ಕಾರ್ ಕೊಟ್ಟಿರೋ ಅದೇ ಡೀಲರ್, ಸೇಮ್ ಡೀಲರ್ ಕಾಲ್ ಮಾಡಿದೆ. ನೇಮ್ ತೊಗೊಳಕ್ಕೆ ಇಷ್ಟಪಡಲ್ಲ. ಸೊ ಅವ್ರೇನಪ್ಪ ಅಂದರು ಅಂತಂದರೆ, ಇಲ್ಲ ಸರ್ ಹೊಸ ಕಾರಲ್ವ, ಸ್ವಲ್ಪ ಕ್ಲಚ್ದು ಇಶ್ಯೂ ಇರುತ್ತೆ, ಸರಿ ಆಗುತ್ತೆ ಬಿಡಿ, ಹೋಯ್ತಾ ಅಂತಂದರು. ಓಕೆ ಅಂದ್ಬಿಟ್ಟು ಆಲ್ಮೋಸ್ಟ್ ನಾನೊಂದು 2000 ಇರಿ ಓಕೆ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಒಂದು 2000 ತನಕ, ಮೀನ್ಸ್ ಫಸ್ಟ್ ಫ್ರೀ ಸರ್ವಿಸ್ ಇದು 2000ಗೆ. ಸೊ ನಾನು ಏನಪ್ಪ ಅಂತಂದ್ರೆ ಆಲ್ಮೋಸ್ಟ್ 1900 ಕಿಲೋಮೀಟರ್ಸ್ ಓಡಿಸ್ದೆ. ಸೊ ಆಗ ತಗೊಂಡಾಗ ಒಂದು ಸರ್ವಿಸ್ ಸ್ಟೇಷನಿಗೆ ಬಿಟ್ಟೆ, ಆಥರೈಸ್ ಸರ್ವಿಸ್ ಸೆಂಟರ್ ಟಾಟಾದವ್ರದ್ದು. ಅದ್ರ ಹೆಸರು ತಗೊಳಕ್ಕೆ ಈಗಲೂ ಇಷ್ಟಪಡ್ತೀನಿ. ಸೊ ನನ್ನ ಕಾರ್ನ ಆಲ್ಮೋಸ್ಟ್ ನಾನು 1955 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದೆ. ಡ್ರೈವ್ ಮಾಡಿ ತಗೊಂಡೋಗಿ ಆ ಸರ್ವಿಸ್ ಸೆಂಟರಲ್ಲಿ ಕೊಟ್ಟೆ, ಸೋ ಕಾಲ್ಡ್ ಟಾಟಾ ಸರ್ವಿಸ್ ಸೆಂಟರ್. ತಗೊಂಡೋಗಿ ಕೊಟ್ಬಿಟ್ಟು, ಸರ್ ನನಗೆ ಈ ಥರ ಇಶ್ಯೂ ಆಗ್ತಿದೆ, ಗೇರ್ ಬೀಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಶ್ಯೂನ ಡೀಟೇಲಾಗಿ ಕೊಟ್ಟೆ. ಅವರು ಚೆಕ್ ಮಾಡಿದ್ರೆ, ಇವನ್ ಅವ್ರಿಗೂ ಆ ನಾಯ್ಸ್ ಬಂತು. ಆಫ್ಟರ್ ದ್ಯಾಟ್ ನಾನು ಫಸ್ಟ್ ಸರ್ವಿಸಿಗೆ ಬಿಟ್ಬಿಟ್ಟು ಹೋದೆ. ಫಸ್ಟ್ ಸರ್ವಿಸಲ್ಲಿ ಯೂಶ್ವಲಿ ಏನು ಮಾಡಲ್ಲ. ಫಸ್ಟ್ ಬಂದು ಜನರಲ್ ಚೆಕಪ್ ಇರುತ್ತೆ, ಜನರಲ್ ಚೆಕಪ್ ಜೊತೆಗೆ ಇನ್ನು ಆಪ್ಷನಲ್ ಅಂತಾಗಿ ಅಂಡರ್ ಬಾಡಿ ಕೋಟಿಂಗ್ ಮತ್ತು ಸೈಲೆನ್ಸರ್ ಕೋಟಿಂಗ್ ಒಂದು ಮಾಡ್ತಾರೆ. ಸೊ ಓಕೆ ಮಾಡಿ ಅಂತಂದೆ ನಾನು. ಬಟ್ ಮೈನ್ ಇಶ್ಯೂ ಇದ್ದಿದ್ದು ಗೇರ್ ಬಾಕ್ಸ್ ಇಶ್ಯೂ ಹೋಗಾದ್ಮೇಲೆ ಬಂದ ಗಾಡಿ ಎಲ್ಲ ರೆಡಿ ಆಗಿತ್ತು. ಇಶ್ಯೂ ಏನ ಅಂತ ಕೇಳಿದೆ. ಅವರಂದ್ರು, ಸರ್ ಇಲ್ಲ ಸರ್, ಇದ್ರದ್ದು ಗೇರ್ ಬಾಕ್ಸ್ ಏನು ಇಶ್ಯೂ ಇಲ್ಲ, ಇಶ್ಯೂ ಇರೋದು ಸರ್ ನೀವು 70 ಮ್ಯಾಟ್ಸ್ ಹಾಕ್ತಿದ್ದೀರಾ, ಅದರದ್ದು ಇಶ್ಯೂ ಇರೋದು, ತೆಗೆದುಬಿಟ್ಟು ಓಡಿಸಿ ಸರ್, ಸರಿ ಆಗ್ಬೋದು ಅಂತಂದರು. ಓಕೆ ಅಂದ್ಬಿಟ್ಟು ನಾನು ಸ್ವಲ್ಪ ಟೈಮ್ 70 ಮ್ಯಾಟ್ಸ್ ತೆಗೆದ್ಬಿಟ್ಟು ಡ್ರೈವ್ ಮಾಡಿದೆ. ಸ್ಟಿಲ್ ನನಗೆ ಏನು ಅಂತಂದ್ರೆ ರಿವರ್ಸ್ ಗೇರ್ ಹಾಕ್ಬೇಕಾದ್ರೆ ನಾಯ್ಸ್ ಬರ್ತಾನೆ ಇತ್ತು, ಒಂದು ಇಶ್ಯೂ. ಓಕೆ ಸರಿ ಆಗ್ಬೋದೇನೋ ನಾನು ಸುಮ್ಮನಾದೆ. ಇನ್ನು ಸೆಕೆಂಡ್ ಸರ್ವಿಸ್ ಇದೆ, ಅರೌಂಡ್ 7500 ಕಿಲೋಮೀಟರ್ಸ್ಗೆ ಸರ್ವಿಸ್ ಇದೆ ಸೆಕೆಂಡ್ ಸರ್ವಿಸು. ನನಗೆ ಅರೌಂಡ್ 3000-4000 ಕಿಲೋಮೀಟರ್ಸ್ ಓಡಿಸ್ದಂಗೆ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಏನಪ್ಪ ಅಂತಂದರೆ ಸೆಕೆಂಡ್ ಗೇರ್ ಇಶ್ಯೂ. ಏನಾಗ್ತಿತ್ತಪ್ಪ ಅಂತಂದರೆ, ಈಗ ನಾವು ಕಾರ್ನ ಫುಲ್ ಹಿಲ್ ಸ್ಟೇಷನೆಲ್ಲ ಗೊತ್ತಾರ, ನಾವು ಹಿಂಗೆ ಫಸ್ಟ್ ಗೇರಿಂದ ಸೆಕೆಂಡ್ ಗೇರ್ ಹಾಕಿ ರೆವ್ ಮಾಡಿಬಿಟ್ಟೆ ಹಾಕಬೇಕಾಗಿರೋದು, ಗೇರ್ ಚೇಂಜ್ ಮಾಡಬೇಕಾಗಿರೋದು. ರೆವ್ ಮಾಡಿ RPM 2000-3000 ಕ್ರಾಸ್ ಮಾಡಿದಾಗ ಸೆಕೆಂಡ್ ಗೇರ್ ಹಾಕಿದ್ರೆ ಆಗ ಮತ್ತೆ ಪುನಃ ಟೀತ್ ನಾಯ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಕಲರ್ ಅಂತ ಒಂಥರ ನಾಯ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. 6500 ಕಿಲೋಮೀಟರ್ಸ್ ಓಡಿತ್ತು. ಈ ಸೈಡ್ ನಾನು ನಮ್ಮ ಲೋಕಲ್ ಸರ್ವಿಸ್ ಸ್ಟೇಷನ್ಗಲ್ದೇ ಡೈರೆಕ್ಟ್ ಮೈಸೂರು ಲಕ್ಷ್ಮೀಪುರಂ ಇದೆಯಲ್ಲ, ಅಲ್ಲಿಗೆ ತಗೊಂಡೋದೆ. ಅಲ್ಲಿಗೆ ತಗೊಂಡೋಗಿ ಈ ಥರ ಇಶ್ಯೂ ಎಲ್ಲ ಹೇಳಿದೆ. ಅವರು ಡೆಮೋ ಬಂದರು, ಡೆಮೋದಲ್ಲೂ ಚೆಕ್ ಮಾಡಿದ್ರು. ಸೊ ಅವರಂದ್ರು, ಸರ್ ಗೇರ್ ಬಾಕ್ಸ್ ಇಶ್ಯೂ ಇದೆ, ಗೇರ್ ಬಾಕ್ಸ್ ರೆಡಿ ಮಾಡಿಸ್ಕೊಡ್ತೀವಿ, ಅಂಡರ್ ವಾರಂಟಿಲಿ ಇದೆಲ್ಲ ಕಾರು, ಸೊ ಮಾಡಿಸ್ಕೊಡ್ತೀವಿ ಅಂತಂದರು. ಸೊ ಸೆಕೆಂಡ್ ಸರ್ವಿಸಲ್ಲಿ ನನಗೆ ಏನಪ್ಪ ಆಯಿತು ಅಂತಂದರೆ, ಎಂಟೈರ್ ಗೇರ್ ಬಾಕ್ಸ್ ಚೇಂಜ್ ಆಯಿತು, ರಿಪ್ಲೇಸ್ ಆಯಿತು. ಸೊ ಅದು ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ ಇದರಲ್ಲೇ ಆಯಿತು, ವಾರಂಟಿಲೇ ಆಯಿತು. ನನ್ನ ಕೈಯಲ್ಲಿ ₹1 ಖರ್ಚು ಬಂದಿಲ್ಲ, ಗೇರ್ ಬಾಕ್ಸ್ ಚೇಂಜ್ ಆಯಿತು. ಇನ್ನು ಅದಾಗಿ ನನಗೆ ಥರ್ಡ್ ಸರ್ವಿಸ್ಗೆ ಹೋಗೋ ಟೈಮಲ್ಲಿ ಇನ್ನೊಂದು ಇಶ್ಯೂ ಏನಪ್ಪ ಬಂದಿದ್ದು ಅಂತಂದರೆ ಬ್ರೇಕ್ದು ಏನಾಯ್ತಿತ್ತಪ್ಪ ಅಂತಂದರೆ, ಸ್ಪೀಡ್ ಒಂದು 100, 110, 120 ಇದ್ದಾಗ ಬ್ರೇಕ್ ಅಪ್ಲೈ ಮಾಡಿದ್ರೆ ಡಿಸ್ಕ್ ಸ್ಕ್ಯಾಟರ್ ಆಗೋದು. ಡಿಸ್ಕ್ ಇನ್ ದ ಸೆನ್ಸ್ ಬ್ರೇಕ್ ಪ್ಯಾಡು ಸ್ಕ್ಯಾಟರ್ ಆಗೋದು, ಹಿಂಗೆ ವೈಬ್ರೇಷನ್ ಆಗೋದು. ಇವನ್ ವೈಬ್ರೇಷನ್ ಸ್ಟೇರಿಂಗಲ್ಲೂ ಫೀಲ್ ಆಗೋದು, ಪಕ್ಕದಲ್ಲಿ ಕೂತಿರೋ ಪ್ಯಾಸೆಂಜರ್ಗೂ ಫೀಲ್ ಆಗೋದು, ಅಷ್ಟು ಹೆವಿ ಇತ್ತು ವೈಬ್ರೇಷನ್. ಇದೇ ಕಂಪ್ನಿಲಿ ತಗೊಂಡು ಥರ್ಡ್ ಸರ್ವಿಸ್ಗೆ ಹೋದೆ ನಾನು. ಥರ್ಡ್ ಸರ್ವಿಸ್ಗೆ ಹೋದಾಗ ಅವ್ರ ರೆಸ್ಪಾನ್ಸ್ ಏನಪ್ಪ ಆಯಿತು ಅಂತಂದರೆ, ಇಲ್ಲ ಸರ್ ಅಲೈನ್ಮೆಂಟ್ ಇಶ್ಯೂ ಅಂತಂದರು. ಥರ್ಡ್ ಸರ್ವಿಸ್ಗೆ ಹೋಗಿದ್ದು ಎಲ್ಲಿ ಅಂತ, ನಾನು ಲೋಕಲ್ ಸರ್ವಿಸ್, ಮೀನ್ಸ್ ಟಾಟಾದವ್ರದ್ದೇ ನಮ್ಮ ಮನೆ ಹತ್ರದೇ ಇರೋ ಸರ್ವಿಸ್ ಸೆಂಟರ್ಗೆ ಹೋದೆ ನಾನು. ಅವ್ರೇನಂದ್ರು ಅಂತಂದರೆ, ಸರ್ ಇಟ್ಸ್ ಪ್ಯೂರ್ಲಿ ಅಲೈನ್ಮೆಂಟ್ ಇಶ್ಯೂ ಅಂತ ಅಂದ್ಬಿಟ್ಟು ನನ್ನ ಟೈರ್ ಎಲ್ಲ ಬಿಚ್ಬಿಟ್ಟು ರೊಟೇಷನ್ ಎಲ್ಲ ಮಾಡಿಬಿಟ್ಟು ಒಂದು ಟೆಸ್ಟ್ ರೈಡ್ ಅವರೇ ಹೋದರು. ಎಷ್ಟು ವರ್ಸ್ಟ್ ಇದೆ ಅಂತಂದರೆ ಅವ್ರದ್ದು, ಮೀನ್ಸ್ ಲೋಕಲಲ್ಲಿರೋರ್ದು ಟಾಟಾದವ್ರದ್ದು, ಹೋಗಿ ಬಂದು ಎಲ್ಲ ಸರ್ ರೆಡಿ ಆಯಿತು ಅಂತ ಕೊಟ್ಟರು. ಇವಾಗ ನಾನೊಂದ್ಸತಿ ಓಡಿಸಿ ನೋಡ್ತೀನಿ, ಗಾಡಿ ಫುಲ್ ಲೆಫ್ಟಿಗೆ ಈ ಥರ ಎಳ್ಕೊ ಹೋಗ್ತಿದೆ. ಸೊ ಅಲೈನ್ಮೆಂಟ್ ಕರೆಕ್ಟಾಗಿ ಮಾಡಿಲ್ಲ.
ಸೊ ನಾನು ಹೊರಗಡೆ ಹೋಗಿ ಇನ್ನೊಂದ್ಸಲ ಅಲೈನ್ಮೆಂಟ್ ಮಾಡಿಸ್ದಾಗ ಅವ್ರು ಸರ್ ಅಲೈನ್ಮೆಂಟ್ ಸರಿಯಾಗಿಲ್ಲ, ರೊಟೇಷನ್ ಸರಿ ಮಾಡಿಲ್ಲ ಅಂತಂದ್ರೆ ಓಕೆ ಫೈನ್, ಅದು ಮಾಡಿಸ್ದೆ. ನೆಕ್ಸ್ಟ್ ಟೈಮ್ ಏನು ಮಾಡಿದೆ ಅಂತ ಈ ಥರ ರೆಸ್ಪಾನ್ಸ್ ಖರಾಬ್ ಆಗಿತ್ತಲ್ಲ, ಡೈರೆಕ್ಟಾಗಿ ಟಾಟಾ ಸರ್ವಿಸ್ ಸೆಂಟರ್ಗೆ ಕಾಲ್ ಮಾಡಿದೆ ನಾನು, ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಲಾಡ್ಜ್ ಮಾಡಿದೆ. ಆ ಕಂಪ್ಲೇಂಟ್ ಲಾಡ್ಜ್ ಆದಮೇಲೆ ಅವರೇ ಲಕ್ಷ್ಮೀಪುರಮಿಂದ ಮೇನ್ ಹೆಡ್ ಆಫೀಸ್ ಇಲ್ಲಿ ನಮ್ಮ ಲೋಕಲ್ ಇದೆಯಲ್ಲ, ಅವ್ರಿಗೆ ಅವರೇ ಹೆಡ್, ಅವ್ರ ಕಡೆಯಿಂದ ಕಾಲ್ ಬಂತು ನನಗೆ. ಕಾಲ್ ಬಂದ್ಬಿಟ್ಟು ಬನ್ನಿ ಸರ್ ನೋಡೋಣ ಅಂತಂದರು. ಎಲ್ಲ ಚೆಕ್ ಮಾಡಿದ್ರು, ಡೀಟೇಲ್ಡಾಗಿ ತರೋ ಇನ್ಸ್ಪೆಕ್ಷನ್ ಮಾಡಿದ್ರು. ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗಿದ್ದೇನಪ್ಪ ಅಂತಂದರೆ ಬ್ಯಾಕ್ ರೇರ್ ಡ್ರಮ್ಸ್ ಇರುತ್ತಲ್ಲ, ಡ್ರಮ್ ಬ್ರೇಕ್ ಅಲ್ವಾ ಇದರಲ್ಲಿ, ಸೊ ಅದರಲ್ಲೇ ಅನ್ಈವನ್ ವೇರ್ಸ್ ಇತ್ತಂತೆ. ಸೊ ಈ ಅನ್ಈವನ್ ವೇರ್ಸ್ ಇದ್ದಿದ್ದರಿಂದ ಆ ಥರ ಇಶ್ಯೂ ಬರ್ತಿತ್ತು ಅಂತಂದರು. ಮತ್ತು ಡಿಸ್ಕ್ ಏನಾಗುತ್ತೆ ಅಂದರೆ ಫಾರಿನ್ ಪಾರ್ಟಿಕಲ್ ಡಿಸ್ಕ್ ಪ್ಯಾಡ್ಗೆ ಬಂದು ಅಕ್ಯುಮುಲೇಟ್ ಆದಾಗ ಡಿಸ್ಕಲ್ ಲೈನ್ಸ್ ಬರ್ತಾ ಹೋಗುತ್ತೆ, ಸೊ ಅದರಿಂದನೂ ಈ ಥರ ಇಶ್ಯೂ ಆಗುತ್ತೆ ಅಂತ ಹೇಳಿದರು. ಸೊ ಆಫ್ಟರ್ ದಟ್ ಇನ್ ಥರ್ಡ್ ಸರ್ವಿಸಲ್ಲಿ ರೇರ್ ಡ್ರಮ್ ಬ್ರೇಕ್ ಬಂದು ವಾರಂಟಿಲಿ ರಿಪ್ಲೇಸ್ ಆಯಿತು. ಇಷ್ಟು ನನಗೆ ಇಶ್ಯೂ ಬಂದಿದ್ದು. ಸ್ಟಿಲ್ ಇನ್ನೂ ಏನೇನಪ್ಪ ಇಶ್ಯೂ ಇದೆ ಅಂತಂದರೆ, ಸಮ್ಟೈಮ್ಸ್ ಪ್ಲಾಸ್ಟಿಕ್ ಕ್ವಾಲಿಟಿ ನಂಗೆ ತುಂಬ ಇರಿಟೇಟ್ ಅನಿಸ್ತು. ಒಂದು ಸೌಂಡ್ ಬರುತ್ತೆ ಅಂತಾರೆ, ನಾಯ್ಸ್, ಕ್ರೀಕಿ ನಾಯ್ಸ್ ಬರುತ್ತಿಲ್ಲ, ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹತ್ರ ಹಿಂಗೆ ಅನ್ಕೋಂಥ ಕ್ರೀಕಿ ನಾಯ್ಸ್ ಬರುತ್ತೆ, ಅದೊಂದು ನನಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಅದರ್ ದೆನ್ ದಟ್ ಅದೇ ಟಾಟಾದ ಸರ್ವಿಸ್ ರೆಸ್ಪಾನ್ಸ್, ಯೂಶ್ವಲಿ ನಂಗೆ ಕಸ್ಟಮರ್ ಕೇರ್ ಕಂಪ್ಲೇಂಟ್ ಮಾಡಾದ್ಮೇಲೆ ಹೋದಾಗ ಇದ್ದಿದ್ದು ರೆಸ್ಪಾನ್ಸು ತುಂಬ ಬೆಟರ್ ಇತ್ತು. ಅದೇ ರೆಸ್ಪಾನ್ಸ್ ಫಸ್ಟಲ್ಲಿ ಇದ್ದರೆ ನಾನು ಕಸ್ಟಮರ್ ಕೇರ್ ಗಂಟು ಹೋಯ್ತಾನೆ ಇರಲಿಲ್ಲ. ಸೊ ಒಂದು ಬೆಟರ್ ಆಗಬೇಕಾದ್ರೆ ಟಾಟಾ ಸರ್ವಿಸ್ ಎಕ್ಸ್ಪೀರಿಯನ್ಸ್. ಅದರ್ ದೆನ್ ದಟ್ ಈ ಕಾರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅದೇ, ಇಷ್ಟೆಲ್ಲ ನೆಗೆಟಿವ್ ಆದ್ರೂ ರೈಡ್ ಕ್ವಾಲಿಟಿ ಚೆನ್ನಾಗಿದೆ, ಸುಸ್ತು ಅನ್ಸಲ್ಲ, ಮೀನ್ಸ್ ಸೇಫ್ಟಿ ಬಗ್ಗೆ ಮಾತಾಡೋಂಗೆ ಇಲ್ಲ, ಟಾಟಾ ಗೊತ್ತಿರೋದೆ. ಬಿಲ್ಡ್ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ. ನನಗೆ ಈ ಗಾಡಿಗಳದ್ದು ಗೇಜ್ ಎಲ್ಲ ಇದೆಯಲ್ಲ, ಇವನ್ ಬಾನೆಟ್ ಎಲ್ಲ ಇದೆಯಲ್ಲ, ತುಂಬ ಹೆವಿ ಇದೆ. ಸೊ ಅದೇ ಅದ್ರ ಬಿಲ್ಡ್ ಕ್ವಾಲಿಟಿ ಏನು ಅಂತ ಹೇಳುತ್ತೆ. ಇಷ್ಟು ಇದು. ಇನ್ನು ಸರ್ವಿಸ್ ಅಂತ ಬಂದರೆ, ಇದೆಲ್ಲ ಬಂದು ಫಸ್ಟ್ ಸರ್ವಿಸ್ ಕಾಸ್ಟ್ ಅಂತ ಬಂದರೆ, ಫಸ್ಟ್ ಸರ್ವಿಸಲ್ಲಿ ಬಂದು ಜನರಲ್ ಚೆಕಪ್ ಮಾಡಿಸಿರೋದು ನಾನು. ಇದರಲ್ಲಿ ವೀಡಿಯೋದಲ್ಲಿ ಕಾಣಲ್ಲ, ನಾನು ಸಪ್ರೇಟಾಗಿ ಫೋಟೋನೇ ಹಾಕ್ತೀನಿ ಇದ್ರದ್ದು ಬಿಲ್ದು. ಫಸ್ಟ್ ಸರ್ವಿಸ್ ಕಾಸ್ಟ್ ಅಂದರೆ ಏನಿಲ್ಲ, ಜನರಲ್ ಚೆಕಪ್ಪು ಮತ್ತು ವಾಷಿಂಗು, ಅಂಡರ್ ಬಾಡಿ ಕೋಟಿಂಗು ಮತ್ತು ಸೈಲೆನ್ಸರ್ ಕೋಟಿಂಗು, ಇವೆಲ್ಲ ಸೇರಿ ನನಗೆ ಆಗಿದೆ ಎಷ್ಟಪ್ಪ ಅಂತಂದರೆ 3127, 3127 ರೂಪೀಸ್ ಆಯಿತು ನನಗೆ ಫಸ್ಟ್ ಸರ್ವಿಸ್ ಇದು. ಓಕೆ, ಇನ್ನು ಸೆಕೆಂಡ್ ಸರ್ವಿಸಲ್ಲಿ ಏನಪ್ಪ ಆಯಿತು ಅಂತಂದರೆ, ಇನ್ನು ಸೆಕೆಂಡ್ ಫ್ರೀ ಸರ್ವಿಸಲ್ಲಿ ಏನಾಯಿತು ಅಂತಂದರೆ, ಸೆಕೆಂಡ್ ಫ್ರೀ ಸರ್ವಿಸ್ ಬಂದು ನಮಗೆ 7500 ಕಿಲೋಮೀಟರ್ ಇದು ಫ್ರೀ ಸರ್ವಿಸ್. ಇದರಲ್ಲಿ ಏನಾದ್ರೆ ಜನರಲ್ ಚೆಕಪ್ ಇರುತ್ತೆ ಮತ್ತು ವೀಲ್ ಅಲೈನ್ಮೆಂಟು, ವೀಲ್ ಬ್ಯಾಲೆನ್ಸಿಂಗ್ ಆಗುತ್ತೆ. ಸೊ ಇದರಲ್ಲಿ ಅದೇ ವೀಲ್ ಅಲೈನ್ಮೆಂಟು, ವೀಲ್ ಬ್ಯಾಲೆನ್ಸಿಂಗು, ಸ್ಟ್ಯಾಂಡರ್ಡ್ ಚೆಕಪ್ಸು ಮತ್ತು ವಾಷಿಂಗು ಎಲ್ಲ ಸೇರಿ ನನಗೆ ಎಷ್ಟಾಯಿತು ಅಂತಂದರೆ 2557 ರೂಪೀಸ್ ಜನರಲ್ ಸರ್ವಿಸಲ್ಲಿ. ಫ್ರೀ ಸರ್ವಿಸ್, ಸೆಕೆಂಡ್ ಸರ್ವಿಸ್ 2552, ಫಸ್ಟ್ ಸರ್ವಿಸ್ ಬಂದು 3000 ರೂಪೀಸ್ ಆಯಿತು ನನಗೆ. ಬಿಕಾಸ್ ಅದು ಏನಕ್ಕಪ್ಪ ಆಯಿತು ಅಂತಂದರೆ ಅಂಡರ್ ಬಾಡಿ ಕೋಟಿಂಗ್ ಒಂದು ಮಾಡಿಸಿದ್ದೆ. ಇನ್ನು ಥರ್ಡ್ ಫ್ರೀ ಸರ್ವಿಸಲ್ಲಿ ಎಷ್ಟಾಯ್ತಪ್ಪ ಅಂತಂದರೆ, ಥರ್ಡ್ ಫ್ರೀ ಸರ್ವಿಸಲ್ಲಿ ನನಗೆ ಸನ್ ರೂಫ್ ಗ್ರೀಸಿಂಗ್ ಬರುತ್ತೆ, ಮತ್ತು ಸಿಂಥೆಟಿಕ್ ಆಯಿಲ್ ಬಂದು 3.5 ಲೀಟರ್ಸು, ಇನ್ನು ಸರ್ವಿಸ್ ಕಿಟ್ಟು ಮತ್ತು ಆಯಿಲ್ದು ಫಿಲ್ಟರ್ದು ರಬ್ಬರ್ ಏನೋ ಬರುತ್ತಂಥದ್ದು, ಆಲ್ಮೋಸ್ಟ್ ಎಲ್ಲ ಸೇರಿ ನನಗೆ ಆಲ್ಮೋಸ್ಟ್ ಅಲೈನ್ಮೆಂಟ್, ವೀಲ್ ಅಲೈನ್ಮೆಂಟ್ ಎಲ್ಲ ಸೇರಿಕೊಂಡು 10,237 ಆಯಿತು. ಸೊ ನನಗೆ ಆಲ್ಮೋಸ್ಟ್ ಇಯರ್ಲಿ ಎಷ್ಟು ಬಂತಪ್ಪ ಅಂತಂದರೆ, ಫಸ್ಟ್ ಸರ್ವಿಸ್ ಅರೌಂಡ್ 3,100, ಸೆಕೆಂಡ್ ಸರ್ವಿಸ್ ಒಂದು 2,100, ಸೊ ಬಂದು ನಮಗೆ 5,200 ಪ್ಲಸ್ 10,000 ಎಷ್ಟಾಯ್ತಪ್ಪ ಅಂದ್ರೆ 15,000, 15 ಪ್ಲಸ್ 15 ಅದು 15,500. 1 ಇಯರ್ಲಿ ನಮಗೆ ಬರೀ ಸರ್ವಿಸ್ದೇ ಕಾಸ್ಟ್ ಬಂದು 15,500 ಆಯಿತು. ಅದಲ್ಲದೆ ಇನ್ನೊಂದ್ಸತಿ ರನ್ನಿಂಗ್ ರಿಪೇರ್ ಅಂತ, ಅದೇ ನಾನು ಬ್ರೇಕ್ದು ಡ್ರಮ್ ಎಲ್ಲ ರಿಪೇರ್ ಮಾಡಿಸ್ಲಿಕ್ಕೆ ಹೋದಾಗ ಅದು ವಾರಂಟಿ ಕ್ಲೈಮ್ ಆಗಿದೆ. ಇವನ್ ಗೇರ್ ಬಾಕ್ಸ್ ಅಷ್ಟೇ ವಾರಂಟಿ ಕ್ಲೈಮ್ ಆಗಿದೆ. ಅದರ್ ದೆನ್ ದಟ್ ಈಗ ಆ್ಯಕ್ಚುಲಿ ಕರೆಂಟ್ಲಿ ಹೇಳಬೇಕು ಅಂತಂದರೆ ಟಾಟಾ ನೆಕ್ಸಾನ್ ಆಲ್ಮೋಸ್ಟ್ 23,000 ಕಿಲೋಮೀಟರ್ಸ್ ಓಡಿದೆ. ಸೊ ಈಗ ನಾನು ಏನು ಹೇಳಬೇಕಪ್ಪ ಅಂತಂದರೆ, ಯಾರು ಟಾಟಾ ನೆಕ್ಸಾನ್ ತಗೋತೀರಾ ಅಂತಂದರೆ, ಈಗ ಎಲ್ಲ ಕಾರಲ್ಲೂ ಕಂಪ್ಲೇಂಟ್ಸ್ ಇದ್ದೇ ಇರುತ್ತೆ, ಯಾವ ಕಾರು ಬೆಟರ್ ಅಂತ ಹೇಳೋಕ್ಕಾಗಲ್ಲ. ಈಗ ಯು ವಾಂಟ್ ಎ ಗುಡ್ ಕಾರ್, ಸ್ಟೇಬಲ್ ಆಗಿರೋ ಕಾರ್ ಬೇಕು, ಒಳ್ಳೆ ಪ್ರೊಟೆಕ್ಷನ್ ಇರೋ ಕಾರ್ ಬೇಕು, ಒಳ್ಳೆ ಸೇಫ್ಟಿ ಇರೋ ಕಾರ್ ಬೇಕು ಅಂತಂದರೆ ಟಾಟಾ ನೆಕ್ಸಾನ್ ನಾನು ಸಜೆಸ್ಟ್ ಮಾಡ್ತೀನಿ. ಬಟ್ ಒಂದು ಏನಪ್ಪ ಅಂತಂದರೆ, ಟಾಟಾದವರು ನಾನು ಸಜೆಸ್ಟ್ ಮಾಡೋದು ಬೆಟರ್ ಸರ್ವಿಸ್ ಅವೈಲಬಿಲಿಟಿ ಕೊಡಿ ಅಷ್ಟೇ. ಥ್ಯಾಂಕ್ ಯು. ಈಗ ನಿಮಗೂ ಈ ಕಾರಿನ ಬಗ್ಗೆ ಅಥವಾ ಸರ್ವಿಸ್ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಅಂಡ್ ಬಾಯ್.